ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಕೃತಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇಯರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಢಚಿಂತನವಿಧೌ ನೂನನ್ಮನಾಂಗ್ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಸೇಢ ಸನ್ಮಂಗಲಾನಿ ತಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಹೋಲಿಕಾ ಪೂರ್ಣಿಮಾ ವಿಷಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಪೌರ್ಣಿಮೆಯ ಮೊದಲು ದಿನ. ರಂಗ ಪಂಚಮಿ ಅಥವಾ ರಂಗವನ್ನು ಆಡುವ ದಿನ. ಈಗ ಮರುದಿವಸವೇ ಆಟವನ್ನು ಆಡ್ತಾರೆ, ಅಥವಾ ಧೂಳಿ ಭಸ್ಮವನ್ನು ತೆಗೆದುಕೊಂಡು ಪರಸ್ಪರ ಒಬ್ಬರೊಬ್ಬರು ಆ ಹೋಳಿ ಹಬ್ಬದ ಹೋಲಿಕಾ ದಹನದ ಭಸ್ಮವನ್ನು ಒಬ್ಬರ ಮೇಲೆ ಒಬ್ಬರು ಹಾಕಿ ಪವಿತ್ರಗೊಳಿಸುವ ದಿನ. ಈಗೆಲ್ಲರೂ ಕಲರ್ ಆಡ್ತಾರೆ, ಆ ಮಾತು ಬೇರೆ ಇರಲಿ. ಅದು ನಿಜವಾಗಿಯೂ ವಸಂತ ಪಂಚಮಿ, ವಸಂತ ಋತುವಿನ ಪಂಚಮಿ ದಿವಸ ಒಳ್ಳೆ ಗಂಧದ ಪುಡಿ ಇತ್ಯಾದಿಗಳಿಂದ ಸುಗಂಧವನ್ನು ಒಬ್ಬರ ಮೇಲೆ ಒಬ್ಬರು ಸಮರ್ಪಣೆ ಮಾಡ್ತಕ್ಕಂಥ ದಿನ. ಅದು ಹೋಗಿ ಈಗ ಕೃತ್ರಿಮ ಬಣ್ಣಗಳ ಆಟ ನಡೆದಿದೆ ಇರಲಿ. ನನ್ನ ಮಗಳು ಪ್ರಶ್ನೆ ಮಾಡಿದ ಕ್ರಮ ಏನು? ಗ್ರಹಣದ ಹಿಂದಿನ ದಿನ ರಾತ್ರಿ ಹೋಲಿಕಾ ದಹನ ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರವಚನದಲ್ಲಿ ಹೇಳಿದ್ರಿ. ಆದರೆ ಜಗತ್ತಿನಲ್ಲಿ ಇದು ಕಾಮದಹನ ಅಂತನೋ ಶಬ್ದ ಬಂದಿದೆ. ಇದು ಕಾಮದಹನವೋ ಅಥವಾ ಹೋಲಿಕಾ ದಹನವೋ? ಇದನ್ನು ನಾವು ನೆನಪಿನ ಇಟ್ಕೊಳ್ಬೇಕು. ಕಾಮದಹನ ಕಾಮನನ್ನು ಸುಡುವುದು ಅಂತ ಇಟ್ಕೊಂಡ್ರೆ ನಮಗೆ ಶಾಸ್ತ್ರೀಯವಾದ ರೀತಿಯಲ್ಲಿ ಬಹಳ ಅನಾನುಕೂಲತೆ ಬರುತ್ತೆ. ರುದ್ರದೇವರು ಕಾಮನನ್ನು ಸುಟ್ಟು ದಿನ. ರುದ್ರದೇವರು ಕಾಮನನ್ನು ಸುಟ್ಟು, ಯಾಕೆ ಅವರು ದೊಡ್ಡವರು. ನಾವು ಕಾಮನನ್ನು ಸುಡ್ಲಿಕ್ಕಾಗ್ತದೇನು?
ನಿಜವಾಗಿ ಹೇಗಿರಬೇಕು ಆಗಿತ್ತು ಅಂದರೆ ಕಾಮ ಪೂಜಾ ಹೋಲಿಕಾದಹನ ಅಂತಕೊಂಡಂತನ್ನುವ ಹೆಸರು ಇದ್ದರೆ ಬಹಳ ಯೋಗ್ಯವಾಗ್ತದೆ. ಕಾಮದೇವ ನಮ್ಮಿಂದ ಪೂಜ್ಯನಾಗಿರ್ತಕ್ಕಂಥ ವ್ಯಕ್ತಿ. ಈ ಕಾಮದೇವ ಮೊದಲು ಭಗವಂತನಿಂದ ಅವತರಿಸಿರ್ತಕ್ಕಂಥ ವ್ಯಕ್ತಿ, ಪರಮಾತ್ಮನ ಮಗ. ಮಗನನ್ನು ಸುಟ್ಟರೆ ಅಪ್ಪನಿಗೆ ಸಂತೋಷವಾಗ್ತದೆ? ಅಷ್ಟೇ ಅಲ್ಲ, ಈ ಕಾಮದೇವನೇ ಸನತ್ಕುಮಾರನಾಗಿ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಅವತಾರವನ್ನು ತೆಗೆದುಕೊಂಡ. ಈ ಕಾಮದೇವನೇ ಕಾರ್ತಿಕೇಯನಾಗಿ ರುದ್ರದೇವರ ಮಗನಾಗಿ ಹುಟ್ಟಿದ ಷಣ್ಮುಖನಾಗಿ. ಈ ಕಾಮದೇವನೇ ವೇದವ್ಯಾಸ ದೇವರ ಆನಂದ ರೋಮಾಂಚನದಿಂದ ಹುಟ್ಟಿದ ರೋಮಹರ್ಷಣ. ಇಂಥ ಅಷ್ಟೇ ಅಲ್ಲ, ಈ ಕಾಮದೇವನೇ ಮುಂದೆ ಪ್ರದ್ಯುಮ್ನಾಗಿ ಶ್ರೀಕೃಷ್ಣನಲ್ಲಿ ಅವತಾರ ಮಾಡ್ತಾನೆ. ಈ ಕಾಮದೇವನೇ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆ. ಈ ಕಾಮದೇವನೇ ರಾಮನ ತಮ್ಮನಾಗಿ ಭರತನಾಗಿ ಹುಟ್ಟುತ್ತಾನೆ. ಇಷ್ಟು ವಿಧದಲ್ಲಿ ಕಾಮದೇವನು ಪರಮಾತ್ಮನ ಒಂದು ವಿಶಿಷ್ಟ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಒಂದು ಭಗವಂತನ ಮಗ, ಎರಡನೆಯದ್ದು ಸನತ್ಕುಮಾರ, ಮೂರನೆಯದು ಕಾರ್ತಿಕೇಯ, ನಾಲ್ಕನೆಯದ್ದು ರೋಮಹರ್ಷಣ, 5 ಸುದರ್ಶನ ಚಕ್ರಾಭಿಮಾನಿ, 6 ಪ್ರದ್ಯುಮ್ನ, 7 ಭರತ. ಭರತ ಮತ್ತು ಪ್ರದ್ಯುಮ್ನ ಆಮೇಲೆ. ಹೀಗಾಗಿ ನಾವು ಕಾಮದೇವರನ್ನು ಸುಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಕಾಮದಹನದ ಬದಲಾಗಿ ಕಾಮ ಯಜ್ಞ ಅಂತ ತಿಳ್ಕೊಂಡಂತ ಹೆಸರಿರ್ತಾರೆ, ಅದು ಯೋಗ್ಯವಾಗ್ತದೆ. ಯಜ್ಞ ಅಂದರೆ ಪೂಜೆ, ಕಾಮದೇವರ ಪೂಜೆ, ಷೋಡಶೋಪಚಾರ ಪೂಜಾ, ನೈವೇದ್ಯ ಎಲ್ಲವನ್ನೂ ಆ ಕಾಮಾಂತರ್ಗತನಾಗಿರ್ತಕ್ಕಂಥ ರುದ್ರಾಂತರ್ಗತ ಶ್ರೀಹರಿಯನ್ನು, ಪ್ರದ್ಯುಮ್ನ ನಾಮಕ ಶ್ರೀಹರಿಯನ್ನು ನಾವು ಆರಾಧನೆ ಮಾಡಬೇಕು. ಇದು ನಿಜವಾಗಿರ್ತಕ್ಕಂಥ ಕ್ರಮ. ಹಾಗಾದರೆ ಇದಕ್ಕೆ ಏನಂತ ಕರಿಬೇಕು? ಇದಕ್ಕೆ ಕರಿಬೇಕು ಹೋಲಿಕಾದಹನ ಅಂತಕೊಂಡಂತೆ. ಎಲ್ಲ ಕಡೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಹೋಲಿಕಾದಹನ. ಹೋಲಿಕಾದಹನ ಯಾಕೆ? ಹೋಲಿಕಾದಹನ ಅಂತ ಯಾಕೆ ಬಂತು ಅಂದರೆ, ಸ್ಕಂದ ಪುರಾಣ ಹಾಗೂ ನಾರದ ಪುರಾಣ ಇವುಗಳ ಪ್ರಕಾರ ಢುಂಡ ಅಂತಕ್ಕಂಥ ಒಬ್ಬಳು ರಾಕ್ಷಸಿ, ಅವಳು ಹಿರಣ್ಯಕಶಿಪುವಿನ ತಂಗಿ. ಅವಳಿಗೆ ಇನ್ನೊಂದು ಹೆಸರು ಹೋಲಿಕಾ. ಕೋಶದಲ್ಲಿ ಹೋಲಿಕಾ ಹೆಸರು ನಿಮಗೆ ಸಿಕ್ಕೋದಿಲ್ಲ, ಡುಂಡ ಹೆಸರು ಸಿಗ್ತದೆ. ಇವಳು ರುದ್ರದೇವರನ್ನು ಆರಾಧನೆ ಮಾಡಿ ಅಗ್ನಿಸ್ತಂಭನ ವಿದ್ಯೆಯನ್ನು ಪಡೆದಿರತಕ್ಕಂಥವಳು. ಬೆಂಕಿಯಲ್ಲಿ ಕೂತರೂ ಅವಳ ಮೈ ಸುಡುತ್ತಿರಲಿಲ್ಲ. ಆದರೆ ಇವಳಿಗೆ ಸಣ್ಣ ಕೂಸುಗಳ ಮೇಲೆ ದ್ವೇಷ. ಸಣ್ಣ ಕೂಸುಗಳನ್ನು ಅಪಹರಣ ಮಾಡೋದು, ತಾನು ಅಗ್ನಿಯಲ್ಲಿ ಕೂತು ಅವರನ್ನು ಸುಟ್ಟು ಹಾಕಿಬಿಡೋದು,
ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆಗ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು. ಈ ಡುಂಡ ಅಥವಾ ಹೋಲಿಕಾ ರಾಕ್ಷಸಿಯಿಂದ ನಮಗೆ ಬಹಳ ಪೀಡೆ ಆಗ್ತಾ ಇದೆ, ಅದಕ್ಕೋಸ್ಕರ ಇವಳನ್ನು ನಾಶಪಡಿಸುವ ವಿಧಾನ ಏನು ಅಂತ ತಿಳ್ಕೊಂಡಂತೆ. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಇವಳಿಗೆ ಸಣ್ಣ ಕೂಸುಗಳ ಮೇಲೆ ಯಾಕೆ ಸಿಟ್ಟು ಅಂತ ತಿಳ್ಕೊಂಡಂತಂದರೆ, ಆ ಸಣ್ಣ ಕೂಸುಗಳು ಜೋರಾಗಿ ಕೂಗುತ್ತಾ ನಗಿಯೋದು, ಚಪ್ಪಾಳೆ ಮಾಡೋದು, ಜೋರಾಗಿ ಒದರೋದಕ್ಕೆ ಸೇರೋದಿಲ್ಲ. ಅದರಿಂದ ಅಂಜಿ ಅವಳು ಈ ಸಣ್ಣ ಮಕ್ಕಳ ಮೇಲೆ, ಶಿಶುಗಳ ಮೇಲೆ ದ್ವೇಷ ಮಾಡ್ತಾಳೆ. ಅದಕ್ಕೋಸ್ಕರ ಎಲ್ಲ ಹುಡುಗರನ್ನ ಸೇರಿಸಿ ಎಲ್ಲರೂ ನಗ್ತಾ ಚಪ್ಪಾಳೆ ತಟ್ಟುತ್ತಾ ಮತ್ತೇನು ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಂತರ ಗ್ರಾಮೀಣ ಪದ್ಧತಿಯಾಗಿ ಬಾಯಿ ಬಡ್ಕೊಳ್ಳೋದು ಪ್ರಾರಂಭ ಆಯಿತು. ನಿಜವಾಗಿ ಬಾಯಿ ಬಡ್ಕೊಳ್ಳೋದು ಶಾಸ್ತ್ರದಲ್ಲಿ ಹೇಳಿಲ್ಲ, ಇರಲಿ. ಇದರಿಂದ ಡುಂಡ ರಾಕ್ಷಸಿ ಸತ್ತೋಗ್ತಾಳೆ. ಅವಳ ಮರಣದ ಸಂಕೇತವಾಗಿ ಮಾಡ್ತಕ್ಕಂತಹ ದಹನ ಅಂತಿಕೊಂಡಂತೇನಿದೆ, ಅದು ಹೋಲಿಕಾ ದಹನ. ಅಷ್ಟೇ ಅಲ್ಲ, ನಾರದ ಪುರಾಣದ ಪ್ರಕಾರ ಈ ಡುಂಡ ಅಥವಾ ಹೋಲಿಕಾ ಯಾವಾಗ ಹಿರಣ್ಯಕಶಿಪು ಎಲ್ಲ ಉಪಾಯಗಳನ್ನು ಮಾಡಿ ಪ್ರಹ್ಲಾದನ್ನು ಕೊಲ್ಲಿಕ್ಕಾಗಲಿಲ್ಲ. ವಿಷ್ಣು ಪುರಾಣದಲ್ಲಿ ಪ್ರತಿಯೊಂದು ಸಂದರ್ಭ ವಿಸ್ತಾರವಾಗಿ ಬಂದಿದೆ. ಅವನನ್ನು ಪರ್ವತದಿಂದ ಬೀಳಿಸ್ತಾರೆ, ತಲವಾರದಿಂದ ಹೊಡಿತಾರೆ, ಆನೆ ಕಾಲಿನಿಂದ ತುಳಿಸ್ತಾರೆ, ಸಮುದ್ರದಲ್ಲಿ ಬಿಸಾಕ್ತಾರೆ. ಏನು ಮಾಡಿದರೂ ಅವನು ಜೀವಿತನಾಗಿ ಮೇಲೆ ಬರ್ತಾನೆ. ಹೇಗೆ ಅವನು ಪ್ರತಿ ಸಲದಲ್ಲಿ ಜೀವಿತನಾಗಿ ಬರ್ತಾ ಇದ್ದ, ಹಾಗಾಗಿ ಆ ಹಿರಣ್ಯಕಶಿಪುವಿನ ಇರಿಟೇಷನ್ ಜಾಸ್ತಿ ಆಯಿತು. ಭದ್ರಾಟ, ಚೀರಾಟ, ಅರ್ಥಂದು ಸಾಯ್ತಾ ಇಲ್ಲ ಈ ಮಗ. ಆಗ ಹೋಲಿಕಾ ಹೇಳಿದ್ರು, ಇಲ್ಲ, ಮತ್ತೆ ನನಗೆ ಅಗ್ನಿಸ್ತಂಭನ ಗೊತ್ತಿದೆ, ನಾನೇ ಕರ್ಕೊಂಡು ಕೂತು, ನೀವನ್ನೇನಾದರೂ ಯಾವ ದೇವತೆಗಳನ್ನು ಸಹಾಯ ಮಾಡ್ತಿರ್ಬೇಕು, ಅದಕ್ಕೆ ಇವನು ಉಳಿತಾ ಇದ್ದಾನೆ. ಈಗ ನಾನೇ ಅವನನ್ನು ಕೂತ್ಕೊಂಡು ಯಾವ ದೇವತೆ ಬರಲಿಕ್ಕೆ ಆಗೋದಿಲ್ಲ, ಯಾಕೆ ದೇವತೆಗಳು ನನಗನ್ಸ್ತಾರೆ ಅಂತ ಹೇಳಿ ದೊಡ್ಡ ಅಗ್ನಿಯನ್ನು ತಯಾರು ಮಾಡಿಸಿ ಆ ಹೋಲಿಕಾ ಇವನನ್ನು ಕರ್ಕೊಂಡು ಕೂತ್ಕೊಳ್ತಾಳೆ. ಇದರ ಭೀಕರವಾದ, ಸುಂದರವಾದ, ಅಷ್ಟೇ ಭೀಕರವಾದ ದೃಶ್ಯ ನೀವೆಲ್ಲರೂ ನರಸಿಂಹ ಅವತಾರ ಬಂದಿರತಕ್ಕಂಥ ಪಿಕ್ಚರ್ನಲ್ಲಿ ನೋಡಿರಬಹುದು. ಎಮಿನೇಟೆಡ್ ಪಿಕ್ಚರ್ ಇದು ಇರಲಿ. ಅವಳು ಪ್ರಹ್ಲಾದನನ್ನು ಕುರಿತು ಬೆಂಕಿಯಲ್ಲಿ ಕುಳಿತ ದಿನ ಫಾಲ್ಗುಣ ಶುದ್ಧ ಪೂರ್ಣಿಮಾ. ಕುಳಿತುಕೊಂಡ್ಲು, ಬೆಂಕಿ ಹತ್ತು, ಅವಳು ಸುಟ್ಟು ಬೂದಿ ಆದಳು, ಪ್ರಹ್ಲಾದನಿಗೇನಾಗಲಿ. ಇಂಥ ಪ್ರಹ್ಲಾದನ ಮೇಲೆ ಭಗವಂತ ಮಾಡಿದ ಉಪಕಾರದ ಸ್ಮರಣೆಯ ದಿನ. ಅದಕ್ಕೋಸ್ಕರ ಪ್ರಹ್ಲಾದ ಉಳಿದ, ಹೋಲಿಕಾ ಸತ್ತಳು ಅಂತೂ ಆನಂದದಿಂದ ಜನರು ಮರುದಿವಸ ಒಬ್ಬರ ಮೇಲೆ ತಾವು ಬಣ್ಣಗಳನ್ನು ಹಾಕಿ, ಸುಗಂಧಗಳನ್ನು ಹಾಕಿ ಆಟವಾಡಿದರು. ಅದೇ ಮರುದಿವಸ ಮಾಡ್ತಕ್ಕಂಥ ಹೋಳಿ ಹಬ್ಬ. ಅದನ್ನು ಇವತ್ತಿನ ದಿವಸ ಎಲ್ಲ ಕಡೆಗೆ ಆಚರಣೆ ಮಾಡಬೇಕು. ಕೆಲವನ್ನೇನು ಸಾಯಂಕಾಲ ಆಚರಣೆ ಮಾಡಿದ್ದಾರೆ, ಮತ್ತು ಬೇರೆ ಇರಲಿ. ಈ ಪ್ರಹ್ಲಾದನ ಕುಟುಂಬದ ಮೇಲೆ, ಪ್ರಹ್ಲಾದನ ಮೇಲೆ ಭಗವಂತನಿಗೆ ಎಷ್ಟು ಭಕ್ತಿ ಅಂತ ತಿಳ್ಕೊಂಡಂತಂದರೆ, ಇಲ್ಲ ಎಷ್ಟು ಅನುಗ್ರಹ ಅಂತ ತಿಳ್ಕೊಂಡಂತಂದರೆ,
ಸುಮಾರು ಇವನ ಮೇಲೆ, ಇವನ ಮೊಮ್ಮಕ್ಕಳ ಮೇಲೆ, ಆನಂತರ ಈ ಪ್ರಹ್ಲಾದನ ಸಂದರ್ಭದ ಮೇಲೆ ಪರಮಾತ್ಮ ಎಷ್ಟು ರೀತಿಯಿಂದ ಅನುಗ್ರಹ ಮಾಡಿದ್ದಾನೆ ಅನ್ನೋದನ್ನು ಚಿಂತನದ ವಿಷಯ. ನಾನು ನನ್ನ ಮಗಳು ಸೇರಿ ಚಿಂತನೆ ಮಾಡುವಾಗ ಎಷ್ಟು ರೀತಿಯಿಂದ ಪರಮಾತ್ಮ ಈ ಪ್ರಹ್ಲಾದನ ಮೇಲೆ, ಪ್ರಹ್ಲಾದನ ಕುಲದ ಮೇಲೆ ಅನುಗ್ರಹ ಮಾಡಿದ್ದಾನೆ, ಇದನ್ನು ನಾವು ತಪ್ಪದೇ ಚಿಂತನೆ ಮಾಡಬೇಕು. ಅಂದರೆ ಏನಾಯಿತು? ಕಾಮ ದಹನ ಅಲ್ಲ, ಕಾಮ ಪೂಜಾ, ಹೋಲಿಕಾ ದಹನ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅದಕ್ಕೋಸ್ಕರ ಹೋಲಿ ಹಬ್ಬದ ಸಂದರ್ಭ ಮಕ್ಕಳನ್ನು ಕೂಡ ಇದನ್ನು ಸೇರಿಕೊಳ್ಳೋದು. ಮಕ್ಕಳು ಯಾವಾಗ ಸಂತೋಷದಿಂದ ಕುಣಿದಾಡ್ತಾರೆ, ಚೀರಾಡ್ತಾರೆ, ಆಗ ಈ ಢುಂಡ ಅಂತಕ್ಕಂಥ ರಾಕ್ಷಸ ಸತ್ತೋಗ್ಬಿಡ್ತಾರೆ. ಇನ್ನೊಂದು ದೃಷ್ಟಿಯಿಂದ ಜಗತ್ತಿನಲ್ಲಿ ಹೇಳ್ತಕ್ಕಂಥ ಒಂದು ಕ್ರಮ, ನಮ್ಮ ಕಾಮ ಕ್ರೋಧಗಳನ್ನು ಸುಟ್ಟಾಕ್ಬಿಡಿ ಅಂತ ತಿಳ್ಕೊಂಡ. ಕಾಮ ಕ್ರೋಧಗಳನ್ನು ಸುಡಿರಿ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಎಲ್ಲಿಯೂ ಹೇಳಿಲ್ಲ. ನಿಯಂತ್ರಣ ಮಾಡ್ರಿ ಅಂತ ಹೇಳಿದ್ದಾರೆ. ಕಾಮಕ್ರೋಧಗಳ ನಿಯಂತ್ರಣ ಮಾಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ ಹೊರತು ಇವುಗಳನ್ನು ಸುಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿಲ್ಲ. ಯಾಕೆ? ಇವು ನಮ್ಮ ಇನ್ಸ್ಟಿಂಕ್ಟ್ಗಳು. ಇವುಗಳು ಇಲ್ಲದೇ ಇದ್ದರೆ ನಾವು ಜೀವಂತ ಇರಲಿಕ್ಕಾಗೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳು ಇವುಗಳನ್ನು ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಿ, ಸನ್ಮಾರ್ಗದಲ್ಲಿ ಇವುಗಳಿಗೆ ಕಳಿಸ್ಕೊಡಿ ಹೇಳಿದ್ದಾರೆ ಹೊರತು ಕಾಮ ಸುಡು ಅಂತ ಹೇಳಿಲ್ಲ. ಇಂದ್ರಿಯ ನಿಗ್ರಹ ಅಂತ ಹೇಳಿದ್ದಾರೆ, ಆ ಇಂದ್ರಿಯ ನಾಶ ಅಂತ ಹೇಳಿಲ್ಲ. ಇವುಗಳನ್ನು ದೂರ ಇಡಿ ಅಂತ ಕೊಂಡು ಹೇಳಿದ್ದಾರೆ. ಆದರೆ ಇನ್ಸ್ಟಿಂಕ್ಟ್ಗಳು, ಹುಟ್ಟುಗುಣಗಳು ಎಲ್ಲಿಯವರೆಗೂ ಲಿಂಗ ಶರೀರ ಹೋಗೋದಿಲ್ಲ, ಅಲ್ಲಿವರೆಗೂ ಕಾಮಕ್ರೋಧಾದಿಗಳು ಹೋಗೋದಿಲ್ಲ. ಲಿಂಗ ಶರೀರದ ಜೊತೆಗೇನೆ ಇವುಗಳ ನಾಶ. ಅದಕ್ಕಿಂತ ಮೊದಲು ನಾಶ ಆಗೋದಿಲ್ಲ, ಬಿಡೋದಿಲ್ಲ. ಅದನ್ನು ಮಾಡುವಂತ ಹೇಗೆ ಹೇಳ್ತಾರೆ. ಇನ್ನು ಪ್ರಹ್ಲಾದನ ಕುಲದ ಮೇಲೆ ಪರಮಾತ್ಮನಿಗೆ ಎಷ್ಟು ಅನುಗ್ರಹ ಅಂತ ತಿಳ್ಕೊಂಡಂತಂದರೆ, ಮೊದಲನೇದ್ದು ಈ ಪ್ರಹ್ಲಾದನ ಮೇಲೆ ಪರಮಾತ್ಮ ಅನುಗ್ರಹ ಮಾಡೋದಕ್ಕೋಸ್ಕರ ಮೊದಲು ಇವನ ಚಿಕ್ಕಪ್ಪನನ್ನು ಕೊಲ್ಲುವುದಕ್ಕೋಸ್ಕರ ಪರಮಾತ್ಮ ವರಾಹ ಅವತಾರ ತಗೊಂಡ. ಹಿರಣ್ಯಕಶಿಪುವನ್ನು ಕೊಲ್ಲೋದಕ್ಕೋಸ್ಕರ ನರಸಿಂಹ ಅವತಾರ ತೆಗೆದುಕೊಂಡ. ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿಯನ್ನು ನಿಗ್ರಹಿಸಿ ಅವನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ವಾಮನಾವತಾರ ತೆಗೆದುಕೊಂಡ. ಇದೇ ವಾಮನಾವತಾರಿ ಪರಮಾತ್ಮ ತ್ರಿವಿಕ್ರಮನಾದ. ಪ್ರಹ್ಲಾದನ ಮೊಮ್ಮಗನನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಆ ನಂತರ ಇದೇ ಬಲಿಚಕ್ರವರ್ತಿ ಸಮುದ್ರ ಮಂಥನ ಕಾಲದಲ್ಲಿದ್ದ. ಇಂತಹ ಬಲಿಚಕ್ರವರ್ತಿಯ ಸಂದರ್ಭಕ್ಕೋಸ್ಕರ ಸಮುದ್ರ ಮಂಥನ ಕಾಲದಲ್ಲಿ ಪರಮಾತ್ಮ ಕೂರ್ಮಾವತಾರ ತೆಗೆದುಕೊಂಡ. ಆ ನಂತರ ಮಂದರ ಪರ್ವತವನ್ನು ಎತ್ತಿ ಸಮುದ್ರದಲ್ಲಿ ಇಡುವುದಕ್ಕೋಸ್ಕರ ಗರುಡಾರೂಢ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ರೂಪವನ್ನು ತೆಗೆದುಕೊಂಡ. ಆಮೇಲೆ ಸಮುದ್ರ ಮಂಥನ ಮಾಡೋದಕ್ಕೋಸ್ಕರ ಅಜಿತನ ರೂಪ ಅಂತ ಪರಮಾತ್ಮ ತೆಗೆದುಕೊಂಡ. ಅದೇ ಸಮುದ್ರ ಮಂಥನದಲ್ಲಿ ಅಮೃತವನ್ನು ತಂದುಕೊಡೋದಕ್ಕೋಸ್ಕರ ಧನ್ವಂತರಿ ರೂಪವನ್ನು ತೆಗೆದುಕೊಂಡ. ದೈತ್ಯರೆಂದು ಮೋಹನ ಮಾಡೋದಕ್ಕೋಸ್ಕರ ಮೋಹಿನಿ ರೂಪವನ್ನು ತೆಗೆದುಕೊಂಡ. ಅದಕ್ಕಿಂತ ಮೊದಲು ಮಹಾಲಕ್ಷ್ಮಿ ಬಂದಾಗ ಅಜಿತ ನಾಮಕನಾಗಿ ಮಹಾಲಕ್ಷ್ಮಿ ಜೊತೆಗೆ ಮದುವೆಯನ್ನು ಮಾಡಿಕೊಂಡ. ಮದುವೆ ಮಾಡಿಕೊಂಡ ಅಜಿತ ನಾಮಕ ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ಇವರೇ ಕಾಶಿಗೆ ಬಂದು ಬಿಂದು ಮಾಧವರಂತುಕೊಂಡಂತನ್ನುವ
ರೂಪದಿಂದ ಅಭಿವ್ಯಕ್ತರಾದರು. ಇದೇ ಕಪಿಲನನ್ನು ಪರಮಾತ್ಮ ಕಪಿಲಾವತಾರದಲ್ಲಿ ಇದೇ ಕಪಿಲನನ್ನು ಸುತಳದಲ್ಲಿ ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ನೆನೆಸುವಂತೆ ಹೇಳಿ ಹೇಳಿದ್ದಾರೆ. ಅಲ್ಲಿ ವಾಮನನೇ ಕಪಿಲ ರೂಪದಿಂದ ಇದ್ದು ದ್ವಾರವನ್ನು ಪರಿಪಾಲನೆ ದಿನಾಲು ಬಲಿಚಕ್ರವರ್ತಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಒಬ್ಬ ಭಕ್ತ ಅತ್ಯಂತ ಭಕ್ತಿ ಮಾಡಿದಾಗ ಪರಮಾತ್ಮ ಎಷ್ಟು ರೀತಿಯಿಂದ ಕಾಳಜಿ ತೆಗೆದುಕೊಳ್ತಾನೆ ಅನ್ನುವುದಕ್ಕೋಸ್ಕರ ಈ ಹೋಲಿಕಾದಹನ ದಿವಸ ಪ್ರಹ್ಲಾದನ ಮಹಿಮೆ, ಅವನ ಮೊಮ್ಮಕ್ಕಳ ಮಹಿಮೆಯನ್ನು ನಾವು ತಿಳಿದುಕೊಳ್ಬೇಕು. ಸುಮಾರು 12 ರೀತಿಯಿಂದ ಪರಮಾತ್ಮ ಪ್ರಹ್ಲಾದನ ಕಕ್ಕ, ಅಪ್ಪ, ಮೊಮ್ಮಗ ಇವರ ಉದ್ಧಾರದ ಸಂದರ್ಭದಲ್ಲಿ ಆಯಾ ರೂಪಗಳನ್ನು ತೆಗೆದುಕೊಂಡು ಇವರಿಗೆ ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿದ್ದ. ಆದ್ದರಿಂದಾಗಿ ಈ ಕಾಮದ ದಹನದ ಸಂದರ್ಭ ಅಂತಿಕೊಂಡಂತೇನಿದೆ, ನಾನು ಪರಮಾತ್ಮನನ್ನು ನೆನೆಸೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಪರಮಾತ್ಮ ತನ್ನ ಭಕ್ತರ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತನ್ನೋದಕ್ಕೋಸ್ಕರ ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತನ್ನುವ ಕ್ರಮದಲ್ಲಿ ಪರಮಾತ್ಮ ತಾನು ಹೇಳಿದ ಮಾತಿನಗೋಸ್ಕರ ನಾವು ಪ್ರಹ್ಲಾದನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಪರಮಾತ್ಮನ ಉಪಕಾರವನ್ನು ಒಂದು ಸಲ ಚಿಂತನೆ ಮಾಡಲಿಕ್ಕೆ ಪ್ರಯತ್ನಿಸೋಣ. ಪ್ರಹ್ಲಾದನ ಚಿಕ್ಕಪ್ಪನಿಗೋಸ್ಕರ ಅವನು ಭೂಮಿಯನ್ನು ರಸಾತಳಕ್ಕೆ ತೆಗೆದುಕೊಂಡು ಹೋದ. ದೇವತೆಗಳು ಪ್ರಾರ್ಥನಾ ಮಾಡಿದರು. ಅದರ ಜೊತೆಯಲ್ಲಿ ಮುಂದೆ ಪ್ರಹ್ಲಾದ ಪ್ರಾರ್ಥನೆ ಮಾಡ್ತಾನೆ, ನನ್ನ ಭಕ್ತ ಬರ್ತಾನೆ ಅಂತನ್ನುವ ಕರುಣಾದೃಷ್ಟಿ ಇಟ್ಕೊಂಡು ಪರಮಾತ್ಮ ಈ ಕಶ್ಯಪರ ವಂಶದ ಮೇಲೆ ಎಂಥ ಪರಮಾನುಗ್ರಹ ಮಾಡಿದ ನೆನಪಿಟ್ಟುಕೊಳ್ಳಿ. ಈ ಕಶ್ಯಪರಲ್ಲಿ ಅವ್ರು ಮಾಡಿದ ತಪಸ್ಸು ಎಷ್ಟಿರಬೇಕು. ಅದಿತಿ ಕಶ್ಯಪ ತಪ್ಪಿನಿಂದ ಹುಟ್ಟಿದ, ದಿತಿಯಿಂದ ಹುಟ್ಟಿದ ಹಿರಣ್ಯಾಕ್ಷನನ್ನು ಕೊಲ್ಲೋದಕ್ಕೋಸ್ಕರ ಪರಮಾತ್ಮ ವರಾಹ ಅವತಾರವನ್ನು ತೆಗೆದುಕೊಂಡ. ವರಾಹ ಅವತಾರ ಇದು ಪವಿತ್ರದ ಸಂಕೇತ, ಪವಿತ್ರತೆಯ ಸಂಕೇತ. ವರಹ ನಮ್ಮನ್ನು ಪವಿತ್ರನನ್ನಾಗಿ ಮಾಡಿ ನಮ್ಮ ಪ್ರತಿಯೊಂದು ದಿನವನ್ನು ಅತ್ಯಂತ ಶ್ರೇಷ್ಠನನ್ನಾಗಿ ಮಾಡುವುದಕ್ಕೋಸ್ಕರ ಭಗವಂತ ತೆಗೆದುಕೊಂಡ ಅವತಾರ ವರಾಹ ಅವತಾರ. ಆ ಅವತಾರವನ್ನು ಚಿಂತನೆ ಮಾಡುವ ಒಂದು ಮಾತನ್ನು ಇಟ್ಟುಕೊಳ್ಳಬೇಕು. ಪವಿತ್ರತೆಯನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ವರಾಹ ಅವತಾರ ತೆಗೆದುಕೊಂಡ. ಏನು ಪವಿತ್ರತೆಯನ್ನು ಕಲಿಸ್ತಾನೆ ಪರಮಾತ್ಮ? ಕಾಡು ಹಂದಿಯ ಬಗ್ಗೆ ಬೋರ್, ಇದು ವರಾಹ ಅವತಾರ. ಊರಿನಲ್ಲಿ ಹೊಲಸು ತಿನ್ನುವ ವರಾಹ ಪರಮಾತ್ಮ ಅಲ್ಲ, ರಾನ್ ಡುಕ್ಕರ್ ಅಂತ ಕರೀತಾರೆ ಮರಾಠಿಯಲ್ಲಿ, ಅದು ವರಾಹ ಅವತಾರ. ಆದರೆ ವರಾಹ ಅದೇನು ಮಾಡ್ತದೆ? ಆ ಕಾಡು ಹಂದಿ ಸ್ನಾನ ಮಾಡಲಾರದೆ ಆಹಾರ ತೆಗೆದುಕೊಳ್ಳದೆ, ಮನುಷ್ಯರು ಸ್ನಾನ ಮಾಡಲಾರದೆ ತಿಂತಾರೆ, ಆದರೆ ಅದು ಸ್ನಾನ ಮಾಡದೆ ಯಾವ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ಯಾವಾಗ ಹಸಿವೆ ಆಗ್ತದೆ ಅದಕ್ಕೆ ಕಾಡಿನಲ್ಲಿದ್ದ ಹೊಂಡ, ನದಿ, ಸರೋವರ ಹುಡುಕೊಂಡು ಹೋಗಿ ಡುಬುಕಿ ಹಾಕಿ ಹೊರಗೆ ಬಂದ ಮೇಲೆ ತನ್ನ ಆಹಾರ ಹುಡುಕ್ತದೆ. ಅದಕ್ಕೋಸ್ಕರವೇ
ಕಾಡು ಹಂದಿಯನ್ನು ಬೇಟೆಯಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಆ ನದಿ ಅಥವಾ ಹೊಂಡ ಕಾಡಿನಲ್ಲಿ ಇರ್ತದೆ, ಅಲ್ಲಿ ಹತ್ತಿ ಗಿಡದ ಮೇಲೆ ಕೂತ್ಕೊಳ್ತಾರೆ. ಇಲ್ಲಿ ಕಾಡು ಹಂದಿ ಬಂದೇ ಬರ್ತದೆ, ಹಸಿವೆ ಆದಾಗ ಹೊಡಿಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡಂತೆ. ಕಾಡು ಹಂದಿ ಸ್ನಾನ ಮಾಡಲಾರದೆ ಆಹಾರ ತೆಗೆದುಕೊಳ್ಳೋದಿಲ್ಲ. ಕಾಡು ಹಂದಿ ಏಕಭುಕ್ತ, 24 ತಾಸಿನಲ್ಲಿ ಒಂದೇ ಸಲ ಆಹಾರ ತೆಗೆದುಕೊಳ್ತದೆ. ನಾವು ಸಮಯ ಸಿಕ್ಕಾಗೆಲ್ಲ ಬಾಯಾಡಿಸ್ತಾ ಇರ್ತೇವೆ, ಏನಾದರೂ ಡಬ್ಬಿ ತೆಗೆದುಕೊಂಡು ಮತ್ತೊಂದು ತೊಗೊಂಡು ಮುಗಿದೊಂದು ತೊಗೊಂಡು ಯಾವುದನ್ನು ತಿನ್ಬೇಕು, ಇದನ್ನು ತಿನ್ಬೇಕು, ಎಲ್ಲೇನೇ ಸಿಗ್ತದೆ ಏನೋ ಅಂತ ಹುಡುಕ್ತಾ ಇರ್ತೇವೆ. ಅದು ಒಂದೇ ಸರ್ತಿ ಏಕಭುಕ್ತ. ಆ ನಂತರ ಕಾಡು ಹಂದಿ ಸರಳ ಮಾರ್ಗ, ಅದು ಸೀದಾ ಹೋಗ್ತದೆ, ಹೀಗೆ ಅಲ್ಲಿ ಇಲ್ಲಿ ನೋಡೋದಿಲ್ಲ. ಆದರೆ ತನ್ನ ದಾರಿಯಲ್ಲಿ ಯಾರಾದರೂ ವಿರೋಧಿಗಳು ಬಂದರೆ, ಸಿಂಹ ಬಂದರೂ ಕೂಡ ಸೀಳಿ ಮುಂದೆ ಹೋಗ್ತದೆ, ಆನೆ ಬಂದರೂ ಅದನ್ನು ಸೀಳಿ ಮುಂದೆ ಹೋಗ್ತದೆ. ಇಂಥ ಒಂದು ವೇಗವಾದ ಶಕ್ತಿ ಅದರ ಅಲ್ಲಿ ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ಯಾವಾಗ ಪರಮಾತ್ಮ, ವರಾಹರೂಪಿಯಾದ ಪರಮಾತ್ಮ ತನ್ನ ಮೈಯನ್ನು ಜಾಡಿಸಿದನು, ಆವಾಗ ದರ್ಬೆ ಹುಟ್ಟಿದ್ದು. ಅವನ ಶರೀರದ ಹೊರಟ ಕೂದಲುಗಳು ಭೂಮಿಯ ಮೇಲೆ ಬಿದ್ದು ದರ್ಬೆಗಳಾದವು. ಅದಕ್ಕೋಸ್ಕರ ಯಾವುದೇ ಪವಿತ್ರ ಕಾರ್ಯಕ್ಕೆ ನಮಗೆ ದರ್ಬೆ ಅನಿವಾರ್ಯ. ಚೌಲ ಸಂಸ್ಕಾರ ಇರಲಿ, ಉಪನಯನ ಸಂಸ್ಕಾರ ಇರಲಿ, ಪುಣ್ಯಾವಾಚನ ಇರಲಿ, ಪವಿತ್ರಂ ಧೃತ್ವ. ಬರೀ ಶ್ರಾದ್ದದಲ್ಲಿಲ್ಲ, ಪುಣ್ಯಾವಾಚನಕ್ಕೂ ಪವಿತ್ರ ಕೊಡಬೇಕು. 2 ದರ್ಭದ ಪವಿತ್ರ. ಗಣಪತಿ ಪೂಜೆಗೂ ಪವಿತ್ರ ಹಾಕ್ಕೊಳ್ಬೇಕು. ಪವಿತ್ರ ಇಲ್ಲದೆ ಪೂಜೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಪವಿತ್ರಂ ಧೃತ್ವ ಪುನರಾಚಮ್ಯ. ಇದು ಶುಭ ಕಾರ್ಯಗಳಿಗೂ ಶ್ರಾದ್ದಾದಿ ಕಾರ್ಯಗಳಿಗೂ ಕೂಡ ಅನಿವಾರ್ಯ. ಶ್ರಾದ್ದನೂ ಶುಭನೇ, ಪಿತೃಗಳ ಪೂಜೆ ಅದು. ಜನರು ಅಶುಭ ಅಂತ ತಿಳ್ಕೊಂಡಿದ್ದಾರೆ, ತಿಳ್ಕೊಳ್ಳಿ. ಆ ದೇವರ ಸ್ವೇದದಿಂದ, ವರಾರೂಪಿಯಾದ ಪರಮಾತ್ಮನ ಬೆವರಿನ ಹನಿಯನ್ನು ಬಿದ್ದು ಭೂಮಿಯ ಮೇಲೆ ಅದರಿಂದ ಹುಟ್ಟಿಕೊಂಡಿರ್ತಕ್ಕಂಥ ಪದಾರ್ಥ ಎಳ್ಳು. ಅದಕ್ಕೆ ಸಂಕ್ರಮಣ ಕಾಲದಲ್ಲಿ ಎಳ್ಳು ಬೇಕು, ಶ್ರಾದ್ದದ ಕಾಲದಲ್ಲಿ ಎಳ್ಳು ಬೇಕು, ನವಗ್ರಹ ಹೋಮಕ್ಕೆ ಎಳ್ಳು ಬೇಕು. ದರ್ಬೆ ಎಷ್ಟು ಪವಿತ್ರವೋ ಎಳ್ಳು ಅಷ್ಟೇ ಪವಿತ್ರವಾದದ್ದು. ಅದರಲ್ಲಿ ಕರಿ ಎಳ್ಳು ಇನ್ನೂ ಶ್ರೇಷ್ಠ. ಕರಿ ಎಳ್ಳು ನೋಡಿ ಜನರಿಗೆ ಭಾಳ ಗಾಬರಿ ಆಗ್ತದೆ, ಇರಲಿ, ಅದು ಇನ್ನೂ ಶ್ರೇಷ್ಠ. ಪರಮಾತ್ಮನ ಕಾಲುಗಳಿಂದ, ವರಾರೂಪಿ ಆಗಿರ್ತ ಪರಮಾತ್ಮನ ಕಾಲುಗಳಿಂದಲೇ ಸೃಕ್, ಸ್ರವ, ಪ್ರಣೀತ, ಆಜ್ಯಪಾತ್ರ ಇತ್ಯಾದಿ ಹುಟ್ಟುಕೊಂಡು, ಅಂದರೆ ಯಜ್ಞಕ್ಕೆ ಬೇಕಾದ ಏನೇನು ಸಾಧನಗಳಿವೆ ಅವೆಲ್ಲೂ ವರಾಹರೂಪಿಯಾದ ಪರಮಾತ್ಮನಿಂದ ಹುಟ್ಟಿದವು. ಇನ್ನು ನರಸಿಂಹಾವತಾರ, ನರಸಿಂಹಾವತಾರ ಕೇವಲ ಪ್ರಹ್ಲಾದನಿಗೋಸ್ಕರ ಅವತಾರ ತೆಗೆದುಕೊಂಡಿರ್ತಕ್ಕಂಥ ಅವತಾರ. ಸತ್ಯಂ ವಿಧಾತುಂ ನಿಜ ಭೃತ್ಯಪಾಠಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ದರ್ಶಯನ್ ಅದೃಶ್ಯತಾ ತದ್ಭುತ ರೂಪದ ಮಧ್ವನ್ ತಂಬೆ ಸಭಾಯಾಂ ನ ಮೃಗಂ ನ ಮಾನುಷ. ಈ ಕಾಮದಾನದ ಹೋಲಿಕಾದಾನದ ಸಂದರ್ಭದಲ್ಲಿ ಈ ನರಸಿಂಹದೇವರನ್ನು ಸ್ಮರಿಸಬೇಕು. ಯಾಕೆ? ಅವರೇ ಭೀಕರ ರೂಪ ತೆಗೆದುಕೊಂಡು ಹೋಲಿಕಾನನ್ನು ನಾಶಪಡಿಸಿ ಪ್ರಹ್ಲಾದನನ್ನು ಸಂರಕ್ಷಣೆ ಮಾಡಿದರು. ಮುಂದೆ ಕಂಬದಿಂದ ಬಂದು ಸಂರಕ್ಷಣೆ ಮಾಡಿರ್ತಕ್ಕಂಥ ಸಂದರ್ಭ ನಿಮಗೆ ಗೊತ್ತು. ಎಲ್ಲ ದೇವತೆಗಳು ಭಗವಂತನ ಹತ್ರ ಹೋದರು. ಭಗವಂತನ ಹತ್ರ ಹೋದಾಗ ಯಾಕೆ ಅಂತ ಕೇಳಿದಾಗ ಅವನ ಸ್ತೋತ್ರ ಮಾಡಿದ ಮೇಲೆ, ಇಲ್ಲ, ಹಿರಣ್ಯಕಶಿಪುನನ್ನು ಸಂಹಾರ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನೀನು ಬಂದು ಸಂಹಾರ ಮಾಡು ಅಂತ ಪರಮಾತ್ಮ ಅಂದ.
ಅವನು ಬ್ರಾಹ್ಮಣ, ದಿನಾಲೂ ನಾನು ಪೂಜೆ ಮಾಡ್ತಾನೆ, ಹೋಮ ಮಾಡ್ತಾನೆ, ಯಜ್ಞ ಮಾಡ್ತಾನೆ. ಅವನನ್ನು ಹೇಗೆ ಸಂಹಾರ ಮಾಡಬೇಕು? ಆದರೆ ನನ್ನೊಂದು ನಿಯಮ ಇದೆ. ಯದಾ ವೇದೇಶು ದೇವೇಶು, ನನ್ನ ವೇದಗಳನ್ನು ಯಾರು ನಿಂದ ಮಾಡ್ತಾರೆ, ದೇವತೆಗಳನ್ನು ಯಾರು ನಿಂದ ಮಾಡ್ತಾರೆ, ನನ್ನ ಭಕ್ತರನ್ನು ಯಾರು ನಿಂದ ಮಾಡ್ತಾರೆ, ಆಗ ಅವನನ್ನು ನಾನು ಸಂಹಾರ ಮಾಡ್ತೇನೆ. ಒಬ್ಬ ಭಕ್ತನನ್ನು ಅವನು ನಿಂದೆ ಮಾಡುವಂತೆ ನೀವೇನಾದರೂ ವ್ಯವಹಾರ ಮಾಡಿರಿ ಅಂತಕೊಂಡಂತಂದಾಗ ಬೃಹಸ್ಪತ್ಯಾಚಾರ್ಯರು ಅವನ ಮನೆಯಲ್ಲಿಯೇ ಒಬ್ಬ ಭಕ್ತನು ಹುಟ್ಟುವಂತೆ ಮಾಡಿದ್ದಾರೆ. ಆ ಕಥೆ ನೀವು ಭಾಗವತ ಸಂದರ್ಭದಲ್ಲಿ ಕೇಳಿದ್ದೀರಿ. ಹಿರಣ್ಯಕಶಿಪು ತಪಸ್ಸಿಗೆ ಹೋದಾಗ ಬೃಹಸ್ಪತ್ಯಾಚಾರ್ಯರು ಗಿಳಿ ರೂಪದಿಂದ ಓಂ ನಮೋ ನಾರಾಯಣ ಅಂತ ಹೇಳಿ ಅವನು ಬೆನ್ನತ್ತಿದಾಗ ಅವನು ತಿರುಗಿ ಬಂದು ಓಂ ನಮೋ ನಾರಾಯಣ ಜಪ ಮಾಡಿ ಶುದ್ಧ ಆದಾಗ ಅವಾಗ ಕೈಯಾದು ಗರ್ಭಧಾರಣೆ ಮಾಡಿದ. ಭಗವನ್ ನಾಮಸ್ಮರಣೆಯಿಂದ ಪವಿತ್ರನಾದ ಅವನಿಂದ ಅವನೇ ಇವನಿಗೆ ಎದುರಾಗಿ ನಿಂತುಕೊಂಡ. ಅವನಿಗೋಸ್ಕರ ಹಿರಣ್ಯಕಶಿಪುವನ್ನು ಪರಮಾತ್ಮ ಸಂಹಾರ ಮಾಡಿದ. ಇದೇ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ, ಪರಮ ವಿಷ್ಣು ಭಕ್ತ, ಪರಮಾತ್ಮನಲ್ಲಿ ಅತ್ಯಂತ ವಿಶೇಷ ಭಕ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಯಾಕೆ? ಪ್ರಹ್ಲಾದನ ಮೊಮ್ಮಗ, ಅವನ ಜೀನ್ಸ್ ಅವನಲ್ಲಿತ್ತು. ಆದರೆ ತಾಯಿ ಅಸುರವಳು, ದಿತಿಯಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ದೈತ್ಯರ ಕುಲದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಅದರಿಂದಾಗಿ ಸಂಪತ್ತು ಬೆಳೆಸಬೇಕು, ರಾಜ್ಯ ಬೆಳೆಸಬೇಕು. ಇಂದ್ರ ದೇವಲೋಕವನ್ನೇ ಕಬಳಿಸಿಬಿಟ್ಟ. ದೇವತೆಗಳೆಲ್ಲ ಅನಾಥರಾಗಿ ಓಡಾಡ್ತಾ ಇದ್ರು. ಅದಕ್ಕೋಸ್ಕರ ದಿತಿದೇವಿ ವಯೋವೃತವನ್ನು ಮಾಡಿದರು. ಅದು ಕೂಡ ಈಗಲೇ ಇದೆ. ಫಾಲ್ಗುಣ ಮಾಸದ ಪ್ರತಿಪದೆಯಿಂದ ದ್ವಾದಶಿವರೆಗೂ ತ್ರಯೋದಶಿ ಉದ್ಯಾಪನೆ. ಅದಕ್ಕೋಸ್ಕರ ಅಲ್ಲಿ ಪರಮಾತ್ಮ ದಿತಿದೇವಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, 6 ತಿಂಗಳು ಕಾಯಿ, ಆಮೇಲೆ ಬಲಿಚಕ್ರವನ್ನು ನಿರ್ಗ್ರಹ ಮಾಡ್ತೇನೆ ಅಂತ. ಯಾಕೆ ಅಂತ ಕೇಳ್ತಾಳೆ. ಇಲ್ಲ, ಬಲಿ ನನ್ನ ಭಕ್ತ, ನನ್ನ ಭಕ್ತನ ಸುಲಭವಾಗಿ ಕೊಲ್ಲಿಕ್ಕಾಗೋದಿಲ್ಲ. ಯಾಕೆ? ನಮೇ ಭಕ್ತ ಪ್ರಣಸ್ಥಿತಿ, ನಾನು ಭಕ್ತರನ್ನು ಕೊಲ್ಲೋದಿಲ್ಲ ಅಂತೇಳಿ ಅನ್ನೋ ಪ್ರತಿಜ್ಞೆ ಮಾಡಿದ್ದೇನೆ. ಆದ್ದರಿಂದಾಗಿ 6 ತಿಂಗಳ ನಂತರ ಇವನು ಸರ್ವದಕ್ಷಿಣಾಕ್ಕೆ ಯಾಗವನ್ನು ಮಾಡಿ ಅಹಂಕಾರದಿಂದ ಯುಕ್ತನಾಗಿರ್ತಾನೆ. ಆಗ ಅಹಂಕಾರ ಬಂದಾಗ ಅಹಂಕಾರವನ್ನು ದೂರ ಮಾಡೋದು ನನ್ನ ಕರ್ತವ್ಯ ಬರ್ತೇನೆ. ಅವನನ್ನು ದೂರಟ್ಟಿ ದೇವತೆಗಳಿಗೆ ಸ್ಥಾನ ಕೊಡ್ತೇನೆ. ಪರಮಾತ್ಮ ಈ ಪ್ರಹ್ಲಾದನ ಕುಲಕ್ಕೋಸ್ಕರವೇ ಮತ್ತೆ ಪುನಃ ಬಂದ. ವಾಮನನಾಗಿ 4 ಪಾದ ಭೂಮಿ ಬೇಡಿದ. ಶುಕ್ರಾಚಾರ್ಯ ಹೇಳಿದರು, ಸಂಕಲ್ಪ ಮಾಡಬೇಡ, ದೇವರೇ ಅವನು ಮೋಸ ಮಾಡ್ತಾನೆ, ನಿಂಗೆ ದೇವತೆಗಳಿಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಿ. ದೇವರಾದರೆ ಇನ್ನೂ ಒಳ್ಳೆಯದು ಅಂತ ದಾನ ಮಾಡಿದ. 3 ಪಾದ ಭೂಮಿ ತಗೋದಕ್ಕೋಸ್ಕರ ಪರಮಾತ್ಮ ತ್ರಿವಿಕ್ರಮ ಅವತಾರ ತೆಗೆದುಕೊಂಡ. ಅಂದರೆ ಪ್ರಹ್ಲಾದನ ಕುಲದಗೋಸ್ಕರ ಪರಮಾತ್ಮ ಎಷ್ಟು ರೀತಿಯಿಂದ ಅವನಿಗೆ ದರ್ಶನ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು. ಈ ಬಲಿಚಕ್ರವರ್ತಿ ಅದು ರಾಜ್ಯವನ್ನು ಆಳುವಾಗಲೇ ದೂರ್ವಾಸರ ಶಾಪದಿಂದ ಇಂದ್ರನ ಸಂಪತ್ತಿ ಹೊರಟೋಯ್ತು. ಇಂದ್ರ ಹೋದ ಬ್ರಹ್ಮದೇವರ ಹತ್ರ, ನಮ್ಮ ಸಂಪತ್ತಿ ಹೊರಟೋಗಿದೆ, ಏನು ಮಾಡೋಣ ಅಂತೇಳಿ. ನೋಡಪ್ಪ, ದುರ್ವಾಸರ ಶಾಪದಿಂದ ನಿನ್ನ ಸಂಪತ್ತಿ ಹೋಗಿದೆ, ಅದು ನಿನಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರ ಮಂಥನ ಮಾಡ್ರಿ, ಹೊಸ ಸಂಪತ್ತಿಯನ್ನು ಗಳಿಸಿ ಅಂತ ಹೇಳಿ. ಆಗ ಇಂದ್ರ ಹೇಳ್ತಾನೆ, ನಮ್ಮ ಸಂಖ್ಯೆ ಸಾಲೋದಿಲ್ಲ, ದೇವತೆಗಳ ಸಂಖ್ಯೆ ಕಡಿಮೆ ಇದೆ. ಆಗ ಅವನು ಹೇಳ್ದ, ಹಾಗಾದರೆ ಹೋಗಿ ಬಲಿಚಕ್ರವರ್ತಿ ಜೊತೆಗೆ ಸಂಧಿ ಮಾಡ್ಕೊ ಅಂತ ಹೇಳಿ.
ಇಲ್ಲ ಮತ್ತು ಅಸುರ. ಅರೆಯ ಅಪಿ ಸಂದೇಯ ಸತಿ ಕಾರ್ಯಾರ್ಥ ಗೌರವೇ. ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಿಕೊಂಡಂತಿದ್ರೆ ಶತ್ರುಗಳ ಜೊತೆಯಲ್ಲಿಯೂ ಕೂಡ ಸಂಧಿಯನ್ನು ಮಾಡಿಕೊಳ್ಬೇಕು. ಹೋಗಿ ಬಲಿಚಕ್ರವರ್ತಿ ಜೊತೆ ಸಂಧಿ ಮಾಡಿಕೊಳ್ಳಿ. ಅಂತ ಅಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಇಂದ್ರ ಅವನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡ. ಮಂದರ ಪರ್ವತ ತರಬೇಕು, ದೇವತೆಗಳಿಗೆ ಆಗಲಿಲ್ಲ. ಆಗ ಬಲಿಚಕ್ರವರ್ತಿಯೂ ಕೂಡ ಇರ್ತಕ್ಕಂಥ ಸಂದರ್ಭ ಪರಮಾತ್ಮ ಗರುಡಾರೂಢನಾಗಿ ಬಂದು ಆ ಪರ್ವತವನ್ನು ಎತ್ತಿ ಸಮುದ್ರ ಹತ್ರ ಇಟ್ಟ. ಈ ಪ್ರಹ್ಲಾದನ ವಂಶವದವರಿಗೆ ಆ ಗರುಡಾರೂಢ ಪರಮಾತ್ಮ ನೋಡುವ ಭಾಗ್ಯ ಸಿಕ್ತು. ಆ ನಂತರ ಪರ್ವತ ಮುಳುಗುವಾಗ ಕೂರ್ಮರೂಪಿಯಾದ ಪರಮಾತ್ಮ ದರ್ಶನ ಸಿಕ್ತು. ಆ ನಂತರ ಮಹಾಲಕ್ಷ್ಮಿ ಬಂದಾಗ ಸಮುದ್ರ ಪಥನವನ್ನು ಮಾಡ ದೇವತೆಗಳು ಮತ್ತು ದೈತ್ಯರಿಂದ ಆಗದೇ ಇದ್ದಾಗ ಸಮುದ್ರವನ್ನು ಮಂಥನ ಮಾಡಿದಂಥವನು ಅಜಿತ ನಾಮಕ ಪರಮಾತ್ಮ. ಅಜಿತ ನಾಮಕ ಪರಮಾತ್ಮ ನೋಡ್ತಕ್ಕಂಥ ಭಾಗ್ಯ ಸಿಕ್ತು. ಮಹಾಲಕ್ಷ್ಮಿ ಬಂದಾಗ ಅಜಿತನನ್ನೇ ಮದುವೆ ಮಾಡಿಕೊಳ್ತಾಳೆ, ಆ ಮದುವೆ ನೋಡುವ ಭಾಗ್ಯ ಸಿಕ್ತು. ಆ ನಂತರ ಇದೇ ಪರಮಾತ್ಮ ಧನ್ವಂತರಿಯಾಗಿ ಬರ್ತಾನೆ, ಧನ್ವಂತರಿಯನ್ನು ನೋಡುವ ಭಾಗ್ಯ ಸಿಕ್ತು ಪ್ರಹ್ಲಾದನ ವಂಶಜರಿಗೆ. ಆ ನಂತರ ಪರಮಾತ್ಮ ಆ ವಾಮನನನ್ನ ನಿಯಂತ್ರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಭಗವಂತ ಬಲಿಚಕ್ರವರ್ತಿಯನ್ನು ನಿಯಂತ್ರಿಸಿ ರಸಾತಳಕ್ಕೆ ಕಳಿಸಿದ. ಅಲ್ಲಿ ಅವನ ಬಾಗಿಲಿನಲ್ಲಿ ದಿನಾಲು ದರ್ಶನ ಕೊಡ್ತಾ ಇದ್ದಾನೆ. ಇದೇ ಅಜಿತ ನಾಮಕ ಪರಮಾತ್ಮ ಬಿಂದು ಮಾಧವನಾಗಿ ಕಾಶಿಗೆ ಬಂದು ವಾಸ ಮಾಡಿದ್ದ. ಆ ನಂತರ ಕಪಿಲ ಸುಳಾದಿಯಲ್ಲಿ ಹೇಳ್ತಾರೆ, ಬಲಿಚಕ್ರವರ್ತಿಯ ರಸಾತಳದಲ್ಲಿ ಕಪಿಲನ ಪರಮಾತ್ಮನ ಸ್ಮರಣೆ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ. ಅಂದರೆ ಭಗವಂತ ತನ್ನ ಭಕ್ತರು ಆದಮೇಲೆ ಅವರಿಗೆ, ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಅನುಗ್ರಹ ಮಾಡ್ತಾನೆ. ಒಬ್ಬ ಪ್ರಹ್ಲಾದನಿಂದಾಗಿ ಭಗವಂತ ಇಷ್ಟೆಲ್ಲ ಅವತಾರಗಳನ್ನು ತೆಗೆದುಕೊಂಡು ಆ ಕುಲಕ್ಕೂ ಸಂಪೂರ್ಣ ಭಕ್ತರಿಗೂ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಇಂತಹ ಸಂದರ್ಭದಲ್ಲಿ ನಾವು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು, ಪರಮಾತ್ಮ ಯಾವಾಗ ಅನುಗ್ರಹ ಮಾಡ್ತಾನೆ ವಂಶವರ್ಗರಿಗೂ ಅನುಗ್ರಹವಾಗ್ತದೆ. ಅದಕ್ಕೆ ಮನೆಯಲ್ಲಿ ಒಬ್ಬರು ಭಕ್ತರಾದರೆ ಸಂಪೂರ್ಣ ಕುಲ ಉದ್ಧಾರ. ಯಾವ ಮನೆಯಲ್ಲಿ ಒಬ್ಬ ಭಕ್ತ ಹುಟ್ಟುತ್ತಾನೆ, ಭಗವದ್ಭಕ್ತ ಹುಟ್ಟಿದರೆ ಆಕಾಶ ಶಾಸ್ತ್ರದಲ್ಲಿ ಹೇಳ್ತಾರೆ ಅವನ ತಂದೆ ತಾಯಿಗಳು ಇಲ್ಲಿ ಅಂತೂ ಸಂತೋಷ ಪಡ್ತಾರೆ. ಒಂದು ವೇಳೆ ಅವನ ಅಜ್ಜಂದ್ರಿದ್ದಾರೆ, ಅವ್ರು ಹೋಗಿರ್ತಕ್ಕಂಥವ್ರು, ಪ್ರನೃತ್ಯಂತೆ ಪಿತಾಮಹ, ಅವ್ರ ಅಜ್ಜಂದ್ರು ಅಂತಾರಂತೆ, ಓ ನಮ್ಮ ಮನೇಲಿ ಮೊಮ್ಮಗ ಹುಟ್ಟಿದ, ಒಳ್ಳೆ ಭಗವದ್ಭಕ್ತ ಮೊಮ್ಮಗ ಹುಟ್ಟಿದ ಅಂತ ತಿಳ್ಕೊಂಡಂತ. ಈಗ ಅದೇ ಮೊಮ್ಮಗ ದೇವರನ್ನ ಮರೆತು ನಾಸ್ತಿಕನಾದರೆ ಅಜ್ಜಂದ್ರು ಅಳಬೇಕು ಅಂತ ತಲೆಯಲ್ಲಿ ಬಡ್ಕೋಬೇಕು. ಯಾಕೆ ಗೊತ್ತು? ಭಗವದ್ಭಕ್ತನಾಗಿರ್ತಕ್ಕಂಥ ಮಗ ಹುಟ್ಟಿದ್ರೆ ಪ್ರಮೃತ್ಯಂತ ಪ್ರಪಿತಾಮಹ, ಅವರ ಮುತ್ತಂಜಂದಿರು ಯಾವ ಲೋಕದಲ್ಲಿರ್ತಾರೆ
ಅಲ್ಲಿ ಕುಣಿತಾರಂತೆ, ಓ ನಮ್ಮ ವಂಶದಲ್ಲಿ ಒಬ್ಬ ಭಗವದ್ಭಕ್ತ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಈ ಕಾಮದಹನ ಅಲ್ಲ, ಹೋಲಿಕಾ ದಹನ, ಕಾಮಪೂಜೆ, ಹೋಲಿಕಾ ದಹನ ಇಷ್ಟು ಅಸುರ ವಿನಾಶವಾದ್ದರಿಂದಾಗಿ ಸಂತೋಷದಿಂದ ಮಕ್ಕಳು ಆಡ್ತಕ್ಕಂಥ ಬಣ್ಣದ ಆಟ, ಇದರ ಹಿಂದೆ ಇರತಕ್ಕಂಥ ಈ ಆಧ್ಯಾತ್ಮಿಕ ಅರ್ಥವನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಹೋಲಿಕಾದಹನದ ಸಂದರ್ಭದಲ್ಲಿ ಈ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕು. ಅನುಸಂಧಾನದಿಂದಲೇ ಈ ಉತ್ಸವವನ್ನು ಆಚರಿಸಬೇಕು. ಅದಕ್ಕೋಸ್ಕರ ಈ ವಿಷಯವನ್ನು ನಾವು ಇವತ್ತಿನ ದಿವಸ ನಾನು ಆರಿಸಿಕೊಂಡು ಇರಲಿ. ಢುಂಡಾ ರಾಕ್ಷಸಿಯ ವಿನಾಶ, ಅದೇ ಹೋಲಿಕಾ ರಾಕ್ಷಸಿ ಅವಳು. ಇದರ ಜೊತೆಯಲ್ಲಿ ಇವತ್ತು 4ನೇ ತಾರೀಕು, ಇವತ್ತು ಸತ್ಯಬೋಧ ತೀರ್ಥರ ಪುಣ್ಯತಿಥಿ ಇದೆ. ನಮ್ಮ ವಿದ್ಯಾಪೀಠದಲ್ಲಿ ಇವತ್ತಿನ ದಿವಸ ಸತ್ಯಬೋಧರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ನೀವೆಲ್ಲರೂ ತಪ್ಪದೇ ಬರಬೇಕು. ಬೆಳಗ್ಗೆ 10ರಿಂದ 1 ಗಂಟೆಯವರೆಗೂ ಕಾರ್ಯಕ್ರಮ ಇದೆ. ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಅಲಂಕಾರ, ಹಸ್ತೋದಕ. ನೀವೆಲ್ಲರೂ ತಪ್ಪದೇ ಭಾಗವಹಿಸಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾಳೆ 5ನೇ ತಾರೀಕು ವಾದಿರಾಜರ ಪೂರ್ವಾರಾಧನೆ. ಯಾಕೆ 6ನೇ ತಾರೀಕು ಸ್ವಲ್ಪ ಅನಾನುಕೂಲತೆ ಇದ್ದದರಿಂದಾಗಿ ನಾವು 5ನೇ ತಾರೀಕನ್ನೇ ಮಾಡ್ತಾ ಇದ್ದೇವೆ. ಪೂರ್ವಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ 10ರಿಂದ 1 ಗಂಟೆವರೆಗೆ ಇರ್ತಕ್ಕಂಥದ್ದು ಸತ್ಯಬೋಧರ ಮಹಿಮೆ ಏನಿದೆ ಅಂತ ನಾಳೆ ನಾವು ತಿಳಿದುಕೊಳ್ಳೋಣ. ವಾದಿರಾಜರ ಮಹಿಮೆ ಏನಿದೆ ಅಂತ ನಾಡಿದ್ದು ನಾವು ತಿಳಿದುಕೊಳ್ಳೋಣ. ಆನಂತರ 7ನೇ 4, 5, 7 3 ದಿನ ನೆನಪಿಟ್ಕೊಳ್ಳಿ. ನಮ್ಮ ವಿದ್ಯಾಪೀಠದಲ್ಲಿ 3 ಗುರುಗಳ ಮೃತ್ತಿಕಾ ವೃಂದಾವನ ಇದೆ. ಆದ್ದರಿಂದಾಗಿ 3 ಜನರ ಆರಾಧನೆಗೆ ತಪ್ಪದೇ ಬಂದು, ದೂರ ಆಗ್ತದೆ ಬಲಿಕಾಂಗಲ ಅಂತ ಅನ್ಬೇಡಿ. ಗುರುಗಳು ಇಂಥ ಸತ್ಯಬೋಧನಂಥ ಗುರುಗಳು, ಆನಂತರ ವಾದಿರಾಜರಂಥ ಗುರುಗಳು, ವ್ಯಾಸರಾರಂಥ ಗುರುಗಳು, ಇವರ ಕಲ್ಪವೃಕ್ಷ ಕಾಮಧೇನುಗಳು, ಅವರ ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯತಿಥಿಯಲ್ಲಿ ನಾವು ಭಾಗವಹಿಸಿದಾಗ ಅವರ ಅನುಗ್ರಹ ನಮ್ಮ ಮೇಲೆ ಆಗ್ತದೆ ಅಂತ ಅವರ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ನಾವು ಪ್ರಯತ್ನಶೀಲನಾಗೋಣ. ಅವರ ಆಶೀರ್ವಾದವನ್ನು ಪಡೆಯೋಣ. ಎಲ್ಲರಿಗೂ ಪ್ರತ್ಯೇಕವಾಗಿ ಆಮಂತ್ರಣ ಕಳಿಸ್ಲಿಕ್ಕಾಗೋದಿಲ್ಲ. ನಿಮ್ಮೆಲ್ಲರಿಗೂ ಆಮಂತ್ರಣ. ಭಗವಂತ ನಿಮ್ಮನ್ನು ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ ಈ ಪರಮಾತ್ಮನ ಅನೇಕ ರೂಪಗಳಿಗೆ ನಮಸ್ಕಾರ ಮಾಡ್ತಾ ಈ ಸೇವೆಯನ್ನು ಗುರುವಂತರ್ಗತ ಭಾರತೀಯ ನಮ್ಮ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.